ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಇವತ್ತು ಸೂಪರ್ ಆಗಿಲ್ಲ, ಸ್ವಲ್ಪ ಗಂಟ್ಲು ಪ್ಯಾಕ್ ಆಗಿಬಿಟ್ಟಿದೆ, ವಾಯ್ಸ್ ಚೇಂಜ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ವೆಜ್ ನೂಡಲ್ಸ್. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಇದು ಆಕ್ಚುಲಿ ಸ್ಟ್ರೀಟ್ ಫುಡ್ ಕೂಡ ಹೌದು. ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೆ ತುಂಬ ಈಸಿಯಾಗಿ, ಕ್ವಿಕ್ಕಾಗಿ, ಹಾಗೆ ಸ್ಟ್ರೀಟ್ ಫುಡ್ಗಿಂತ ತುಂಬಾ ಟೇಸ್ಟಿಯಾಗಿ ಕಡಿಮೆ ಸಾಸ್ಗಳನ್ನ ಯೂಸ್ ಮಾಡಿಕೊಂಡು, ಕಡಿಮೆ ಮಸಾಲಾ ಪೌಡರ್ಗಳನ್ನ ಹಾಕ್ಕೊಂಡು ಯಾವ ರೀತಿ ಒಂದು ಹೆಲ್ತಿಯಾಗಿರೋ ವೆಜ್ ನೂಡಲ್ಸ್ನ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮನೇಲಿ ಮಾಡ್ಕೊಡಿ. ಹಾಗೆ ನೀವೇ ಮಾಡೋದ್ರಿಂದ ಯಾವುದೇ ಟೆನ್ಷನ್ ಆಗಲಿ, ಭಯ ಆಗಲಿ ಇರಲ್ಲ. ಬನ್ನಿ ಈ ವೆಜ್ ನೂಡಲ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕುಕ್ಕಿಂಗ್ ಬೌಲ್ಗೆ ನೀರನ್ನು ಹಾಕೋತಾ ಇದ್ದೀನಿ. ಈ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಫ್ರೆಂಡ್ಸ್, ಅಲ್ಲಿವರೆಗೂ ನೀವು ನೂಡಲ್ಸ್ ನೋಡ್ಕೊಳ್ಳಿ. ನಾನು ಈ ಬ್ರ್ಯಾಂಡ್ ನೂಡಲ್ಸ್ನ ತೊಗೊಂಡಿದ್ದೀನಿ, ಹಕ್ಕಾ ನೂಡಲ್ಸ್. ನೀವು ಯಾವುದೇ ಬ್ರ್ಯಾಂಡ್ ನೂಡಲ್ಸ್ನ ತೊಗೋಬೋದು. ನೋಡ್ತಾ ಇದ್ದೀರಾ ಅಲ್ವಾ, ಪ್ಯಾಕ್ ಓಪನ್ ಮಾಡಿದ್ರೆ ನಿಮಗೆ ನೂಡಲ್ಸ್ ಈ ರೀತಿ ಇರುತ್ತೆ. ನೀವು ಇದನ್ನು ನಿಧಾನಕ್ಕೆ ಬಿಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೂಡಲ್ಸ್ನ ಚೂರು ಮಾಡ್ಕೋಬಾರ್ದು. ನಾನಿಲ್ಲಿ ಬಿಡಿಸಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೀರು ಕೂಡ ಚೆನ್ನಾಗಿ ಕುದೀತಿದೆ. ನಾನೀಗ ಇದಕ್ಕೆ ಇಲ್ಲಿ ನೂಡಲ್ಸ್ನ ಹಾಕೋತಾ ಇದ್ದೀನಿ. ಈ ರೀತಿ ಒಂದು ಸ್ಪೂನ್ನ ಯೂಸ್ ಮಾಡಿಕೊಂಡು ನೂಡಲ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನಾವು ಈ ಟೈಮಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಲ್ಟ್, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೋಬೇಕು. ನೂಡಲ್ಸ್ ಬಿಡಿಬಿಡಿಯಾಗಿ ಆಗಲಿ ಅಂತ ಅಷ್ಟೇ. ಈ ನೂಡಲ್ಸ್ ನಿಮಗೆ ಬೇಯೋದಕ್ಕೆ ಸುಮಾರು ಒಂದು 10 ನಿಮಿಷ ಟೈಮ್ ಹಿಡಿಯುತ್ತೆ. ಬನ್ನಿ, ಸುಮಾರು 10 ನಿಮಿಷ ಆಗಿದೆ. ನಾನಿಲ್ಲಿ ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೈಯಲ್ಲಾದರೂ ಟೆಸ್ಟ್ ಮಾಡಿ ಅಥವಾ ತಿಂದಾದರೂ ನೋಡಿ ನಿಮಗೆ ನೂಡಲ್ಸ್ ಬೆಂದಿದೆಯಾ ಇಲ್ವಾ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಇದು ರೆಡಿಯಾಗಿದೆ. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನನಗೆ ಇಲ್ಲಿ ನೂಡಲ್ಸೇ ಬೇರೆ, ನೀರೇ ಬೇರೆ ಸೋರಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸೋರಾಕೋ ಬೌಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಬೌಲ್ಗೆ ನಾನು ನೂಡಲ್ಸ್ನ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಟೈಮಲ್ಲಿ ನೀವು ಒಂದು ಟಿಪ್ನ ಫಾಲೋ ಮಾಡಿ. ನೀವು ಈಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನೂಡಲ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ತುಂಬಾ ಬಿಡಿಯಾಗಿ ಆಗುತ್ತೆ, ನಿಮಗೆ ತುಂಬ ಅಂಟಂಟಾಗಿ ನೂಡಲ್ಸ್ ಇರಲ್ಲ. ಅದರಿಂದ ಈ ಟಿಪ್ನ ಮರಿದೇ ಫಾಲೋ ಮಾಡಿ. ಫ್ರೆಂಡ್ಸ್, ಇದು ಒಂದು 5 ರಿಂದ 10 ನಿಮಿಷ ಕೂಲ್ ಆಗಬೇಕು. ಅಲ್ಲಿವರೆಗೂ ನಾವು ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇರೋಣ. ಬನ್ನಿ ಫ್ರೆಂಡ್ಸ್, ನಾನಿಲ್ಲೊಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಇಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ತುಂಬ ಕಡಿಮೆ ಎಣ್ಣೆನ ಬಳಸಿ. ಈ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಇಲ್ಲಿ 2 ಹಸಿಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿರೋದು. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಲಿ. ನಿಮಗೆ ಆವಾಗ ಬಾಯಿಗೆ ಅದು ಸಿಕ್ಕಿದಾಗ ಖಾರ ಅಂತ ಅನಿಸೋದಿಲ್ಲ, ಆ ಕಾರಣಕ್ಕೆ ಅಷ್ಟೇ. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ. ಇದಾದಮೇಲೆ ನಾನು ಇದಕ್ಕೆ ಇಲ್ಲಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೋಸು, ಕ್ಯಾಬೇಜ್ ಅಂತ ಏನು ಹೇಳ್ತೀವಿ, ಅದನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೀಗ ಇದಕ್ಕೆ ಇಲ್ಲಿ 1 ಆನಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದನ್ನು ನೀವು 1-2 ನಿಮಿಷ ಐ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, 1-2 ನಿಮಿಷ ಆದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವೀಗ ಇದಕ್ಕೆ ನೂಡಲ್ಸ್ನ ಹಾಕೋಬೇಕು. ಹಾಗೆ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಸಾಸ್ಗಳನ್ನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಟೊಮೊಟೊ ಸಾಸ್, ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್, ಹಾಗೆ 1 ಟೀ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕೊಂಡಿದ್ದೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ಗೆ ಬರ್ತೀನಿ. ನೂಡಲ್ಸ್ ಮಸಾಲ. ಫ್ರೆಂಡ್ಸ್, 1, 2, 3 ನೂಡಲ್ಸ್ ಮಸಾಲ ಅಂತ ಬರುತ್ತೆ ಬ್ರ್ಯಾಂಡು. ತುಂಬಾನೇ ಚೆನ್ನಾಗಿರುತ್ತೆ. ನಾನು ಸುಮಾರು 4-5 ವರ್ಷದಿಂದ ಇದೇ ಬ್ರ್ಯಾಂಡ್ನ ಯೂಸ್ ಮಾಡೋದು. ಅಥವಾ ನೀವು ಬೇರೆ ಬ್ರ್ಯಾಂಡ್ ನೂಡಲ್ಸ್ ಮಸಾಲಾನು ಕೂಡ ಯೂಸ್ ಮಾಡ್ಬೋದು. ಇದನ್ನ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಇದನ್ನೆಲ್ಲ ಐ ಫ್ಲೇಮಲ್ಲಿ, ಫ್ರೆಂಡ್ಸ್, ನೀವು ಐ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ನಿಮಗೆ ನೂಡಲ್ಸ್ ರೆಡಿ ಆಗಿಬಿಡುತ್ತೆ. ಬನ್ನಿ 2 ನಿಮಿಷ ಫ್ರೈ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ನು ಕೂಡ ಬಳಸ್ಕೋಬೋದು. ನನಗೆ ಅದು ಇಷ್ಟ ಆಗಲ್ಲ ತಿನ್ನೋದಕ್ಕೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಗ್ರೀನಿಶ್ ಆಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅಷ್ಟೇ. 1-2 ನಿಮಿಷ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ತುಂಬಾನೇ ಸೂಪರ್ ಆಗಿ ಸಖತ್ತಾಗಿ ಬಂದಿದೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ತುಂಬಾನೇ ಕ್ವಿಕ್ ಅಂಡ್ ಈಸಿಯಾಗಿ ಮನೇಲಿ ಯಾವ ರೀತಿ ವೆಜ್ ನೂಡಲ್ಸ್ನ ಮಾಡ್ಕೊಳ್ಳೋದು ಅಂತ. ತುಂಬಾನೇ ಟೇಸ್ಟಿಯಾಗಿ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಖಂಡಿತವಾಗ್ಲೂ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ಸುಮಾರು 4-5 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದೇ ಮೆಥಡ್ನ ಫಾಲೋ ಮಾಡಿ ಇದೇ ರೀತಿ ತುಂಬ ಮೈಲ್ಡ್ ಆಗಿ ವೆಜಿಟೇಬಲ್ಸ್ನ, ಹಾಗೆ ಸಾಸ್ ಮತ್ತು ಪೌಡರ್ಗಳನ್ನ, ಮಸಾಲಾ ಪೌಡರ್ಗಳನ್ನ ಯೂಸ್ ಮಾಡಿ. ತುಂಬ ಹೆವಿಯಾಗಿ ಜಾಸ್ತಿಯಾಗಿ ಹಾಕೋದಕ್ಕೆ ಹೋಗಬೇಡಿ. ಹೆಲ್ತ್ಗೂ ಕೂಡ ತುಂಬ ಒಳ್ಳೇದಲ್ಲ. ಫುಡ್ಗಳು ನಾವು ಹೊರಗಡೆ ದುಡ್ಡು ಕೊಟ್ಟೆ ತಿನ್ನಬೇಕು ಅಂತೇನೂ ಇಲ್ಲ. ನಾವು ಮನೇಲಿ ಖಂಡಿತ ಟ್ರೈ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ನಾನು ಲೈಫಲ್ಲಿ ಫಾಲೋ ಮಾಡೋದೇನೆಂದರೆ, ನನಗೆ ಯಾವುದಾದ್ರೂ ಹೊಸ ರೆಸಿಪಿ ತಿನ್ನಬೇಕು ಅಂತ ಅನಿಸಿದ್ರೆ ಒಂದ್ಸಲ ತಿಂತೀನಿ ಅಷ್ಟೇ. ಏನು ಹಾಕಿರ್ತಾರೆ, ನಾವು ಈ ಥರ ಟ್ರೈ ಮಾಡ್ಬೋದಾ
ಮಾಡ್ಬೋದಾ, ಹೆಂಗೆ ಮಾಡೋದು ಅಂತ ಥಿಂಕ್ ಮಾಡಿ ಆದಷ್ಟು ಮನೇಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ಅದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೋಬೋದು, ಹಾಗೆ ತುಂಬ ಕ್ಲೀನ್ನೆಸ್ ಆಗಿ ಮಾಡ್ಕೋಬೋದು. ಹೆಲ್ತಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.